ಅಮಾವಾಸ್ಯೆ ಬಾರಪ್ಪ. शांति शांति शांतिरस्तो प्रकृतिरस्तो मंगलानि मुंतो इति शिरसा नमस्कारं करोमि आयुरारोग्यैश्वर्यमङ्गलानि भवन्तु ओम श्री रुद्रपदाय देवता सर्वपाप विनाशकाय त्रैलोक्यनाथाय नमो नमः ओम दंदर्गाय नमः यादवेदते अच्छम्योरारुणे महे गातुं यज्ञाय गातुं यज्ञपदये देवीः मानुषेभ्यः ऊर्ध्वं जिगादवेशजं शम्नो देवद्वनं भोर्वारकविवन्दना उन्दो वृक्षेर्मासामृतात् मनी कड़े ಬುಡಿ ಏನಿಲ್ಲ ನಾನು ಇಲ್ಲಿಗೆ ಬಂದೆ. ನಂಗೆ 12 ವರ್ಷದಿಂದ ಮಕ್ಕಳು ಇರಲಿಲ್ಲ. ಇಲ್ಲಿಗೆ ಬತ್ತಲೆ ಒಳ್ಳೇದಾಯಿತು, ಮಗು ಆಯಿತು. ಇವಾಗ ಪಾಪುಗೆ ನಾಮಕರಣ ಮಾಡಕ್ಕೆ ಬಂದಿದ್ದೆ 12 ವರ್ಷದಿಂದ. ಯಾಕೆ ಬೇರೆ ಎಲ್ಲೂ ತೋರಿಸಿರ್ಲಿಲ್ವ? ತೋರಿಸಿದೆ, ಡಾಕ್ಟರ್ ಕಡೆಯಿಂದ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಆಯ್ತವೆ ಇಲ್ಲಿಗೆ ಬಂದು ಕೇಳ್ಕೊಂಡು ಹೋದ್ಮೇಲೆ ಆಯ್ತದೆ ಹೋಗಿ ಅಂತ ಅಂದೆ. ಹೇಗೆ ಅನ್ಸುತ್ತೆ ಮೇಡಮ್ ಇಲ್ಲಿಗೆ ಬಂದ್ರೆ ಎಷ್ಟೋ ನೆಮ್ಮದಿ ಇದೆ ನನಗೆ. ಸ್ವಲ್ಪ ಪರಲ್ಲ ಗಂಡನ ಕಡೆಯಿಂದ ನನ್ನ ತಮ್ಮಂಗೂ ಒಳ್ಳೇದಾಯ್ತು. ಇಲ್ಲಿ ಬಂದೆ ಏನಾಯ್ತು? ನನ್ನ ತಮ್ಮಂಗೆ ಕಣ್ಣು ಒಂದ್ ಸೈಡ್ ಬಂದ್ಬಿಟ್ಟಿತ್ತು. ಎಲ್ಲಾ ಡಾಕ್ಟರ್ಗೂ ತೋರಿಸಿ ಬೇಜಾರಾಗ್ಬಿಟ್ಟು ಇಲ್ಲಿಗೆ ಬಂದ್ಮೇಲೆ ಕಣ್ಣು ಸರೋಯ್ತು. ಕಣ್ಣು ಕೊಡಕ್ ಬಂದಾಗ ಇವಳು ಕರ್ಕೊಂಬಂದೆ 3 ತಿಂಗಳು ಬಸ್ರಿ ಯಾವಾಗ ಕರ್ಕೊಂಬಂದಿ ಸ್ವಾಮಿ ಹತ್ರ ಕೇಳ್ಕೊಂಡದೆ. ಇವ್ರು ಅಂತ್ರ ಹಾಕಿದ್ರು. ನಂಗೆ ಹೆಸರು ನಿಮ್ಮ ದೇವ್ರ ಹೆಸರು ಕೊಟ್ಟಾದ್ಮೇಲೆ ನಾನು ಕೊಡಪ್ಪ ಹೆಸರು ಅಂದ್ರೆ ಯಾವಾಗಾರ ಬಂದು ಕೊಡು ಅಂದ್ರೆ ಅದಕ್ಕೆ ಯಾವಾಗಾರ ಅಂತ ಕೊಟ್ಟೆ ಅಷ್ಟೇ. ನಾನು ಆಗ್ಲಿ ನಿಮ್ಗೆ ಹೇಳ್ತಿದ್ದೆ ಹೋಗವ ಅಂದೆ. ಖುಷಿಯಾಗಿದ್ದೀವಿ ಅವ್ರ ಅದಕ್ಕೆ. ಮಗು ಹೇಗಿದೆ? ಮಗು ಚೆನ್ನಾಗಿದೆ. ಇಲ್ಲೇ ಇದ್ದಾಳಲ್ಲ ಚಿನ್ನಿ ಅಲ್ಲಿ ಅಲ್ಲಡು ಚಿನ್ನಿ. ಹಾಯ್ ಮಾಡು
ಸಿದ್ದಪ್ಪುರ ಹೇಳುವ ಸಿದ್ದಪ್ಪುರ ಅಂದ್ರೆ ಅವಳಿಗೆ 12 ವರ್ಷದಿಂದ ಮಕ್ಕಳಾಗ್ದೇನೆ ತುಂಬಾ ನೊಂದಿ ಬೆಂದೋಗಿತ್ತು. ಒಂದು ಹೊರಗಡೆ ಫಂಕ್ಷನ್ ಬರ್ತಾ ಇರ್ಲಿಲ್ಲ. ಬಂದ್ರೆ ಎಲ್ಲರೂ ಮಕ್ಳಿಲ್ವಾ ಅಂತ ಕೇಳಿಸ್ತಿದ್ದ ಅಂದ್ಬಿಟ್ಟು ಅವಳು ಫಂಕ್ಷನ್ಗೆ ಬರ್ತಿರ್ಲಿಲ್ಲ, ಮನೇಲೆ ಉಳಿತಾ ಇದ್ಲು. ಈಗ ಎಲ್ಲಿಗಾರ ಆಗ್ಲಿ ನಾನ್ ಬರ್ತೀನಿ ಅಂತ ಬರ್ತಾಳೆ. ಕಟ್ಬಿಟ್ಟಿದ್ದೀರಲ್ಲ ಅಂತ ಹೇಳಿದ್ರು. ಒಂದೊಂದ್ಸಲ ಸತ್ತೋಗ್ಬೇಕು ಪುಟಿ ಅಂತೆಲ್ಲ ಅಂತ ಅನ್ನೋಳು. ಈ ಸತ್ರೆ ಏನು ಸಾಧಿಸಕ್ ಆಗಲ್ಲಮ್ಮ, ಇದ್ದಿ ಬದುಕಿ ಸಾಧನೆ ಮಾಡಿ ತೋರಿಸ್ಬೇಕು. ಏನು ಡಾಕ್ಟರ್ ತೋರಿಸಿದ್ರು ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳೋರಲ್ವಾ. ದೇವ್ರು ನೋಡೋಣ. ಈಗ ಡಾಕ್ಟರ್ ಆಸ್ಪತ್ರೆಗೆ ಹೋದ್ರೆ ಏನಂತಾರೆ, ಆಪರೇಷನ್ ಮಾಡ್ಬೇಕಾದ್ರೆ ದೇವ್ರ ಮೇಲೆ ಭಾರ ಹಾಕಮ್ಮ ಅಂತಾರೆ. ಆತರ ನಾವು ದೇವ್ರ ಮೇಲೆ ಭಾರ ಹಾಕೋಣ, ಸುಮ್ನೆ ಇರು, ಯಾಕೆ ಆತರ ನಿರ್ಧಾರ ಎಲ್ಲ ತಗೋತೀಯ ಅಂತೇಳಿ ಆಮೇಲೆ ಇಲ್ಲಿ ಬಂದ್ಮೇಲೆ ಇವಳಿಗೆ ಒಳ್ಳೇದಾಯ್ತು, ನಮ್ಮ ತಮ್ಮಂಗೂ ಒಳ್ಳೇದಾಯ್ತು, ನಮ್ಮ ಅಪ್ಪಾಜಿಗೂ ಹುಷಾರಿರ್ಲಿಲ್ಲ. ನನ್ನ ತಂದೆಗೂ ಒಂದು ಸೊಂಟಕ್ಕೆ ದಾರ ಹಾಕಿ ಕಟ್ಟಿ ಕಳಿಸಿದ್ರು. ಅವರು ಆರೋಗ್ಯವಾಗಿ ಚೆನ್ನಾಗಿದ್ದಾರೆ. 3 ದಿನಕ್ಕೂ ಆಸ್ಪತ್ರೆಗೆ ಹೋಗ್ತಾ ಇದ್ರು. ಅವರು ಏನು ಬೆಂಗಳೂರು ಸೆಂಟ್ ಜಾನ್ ಹಾಸ್ಪಿಟ್ಲ್ ಇಲ್ಲಲ್ಲ, ಅವ್ರಿಗೂ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು. ನಡೆಯಕ್ಕಾಗಲ್ಲ. 3 ದಿನದಿಂದ ಜ್ವರ ಬಿಡದಿರೋದು, ಇಲ್ಲಿಗೆ ಬಂದು ಯಂತ್ರ ಹಾಕ್ಸ್ಕೊಂಡು ಅವ್ರು ಒಂದೇ ಒಂದು ಫೋನ್ ಮಾಡಿ ಹೇಳಿದೆ, ಪಾಪು ಜ್ವರ ಬಿಡ್ತಾನೆ ಇಲ್ಲ ಅಂತಂದ್ಮೇಲೆ ಅವ್ರು ಒಂದೇ ಒಂದು ಟಿಪ್ಸ್ ಹೇಳಿದ್ರು, ವರ್ಣೆಸ್ರು ಮಾಡ್ಕಟ್ಟು ನೀನು ಪಾಪು ನಾಳೆ ಬೆಳಿಗ್ಗೆ ಜ್ವರ ಇದ್ರೆ ಹೇಳ್ಕೊಡ್ತೀನಿ ಅಂತಂದ್ರು. ಬೆಳಿಗ್ಗೆ ಹೊತ್ತಿಗೆ ಚೆನ್ನಾಗಾಗೋದು. ಅದಿನ್ನೂ ಖುಷಿನೇ ನನಗೆ. ತುಂಬಾ ನಂಬಿಕೆ ಇದೆ ಮೇಡಮ್. ಎಲ್ಲರಿಗೂ ನಂಬಿಕೆ ಬಂದು ಬೇರೆ ಬರೋರ್ಗೆ ಭಕ್ತರಿಗೆ ಏನ್ ಹೇಳುತ್ತೆ? 2 ಮಾಲ್ಗಳನ್ನ ಆಗ್ಬಿಟ್ಟಿತ್ತು. ಅವನ್ಗೂ ಎಲ್ಲ ರಾತ್ರಿ ಚೆನ್ನಾಗೆ ಮಲಗಿದಾನೆ, ಏನ್ ಏಟು ಆಗಿಲ್ಲ, ಏನು ಆಗಿಲ್ಲ. ಬೆಳಿಗ್ಗೆ ಎದ್ದು ನೋಡೋದಕ್ಕೆ ಒಂದ್ ಕಣ್ಣು ಸುಟ್ಟ ಆಗ್ಬಿಟ್ಟಿದೆ. ಏನ್ ಶಾಕ್ ಅಂದ್ರೆ ನಮ್ಮ ಮನೇಲಿ ಭಯಂಕರ ಶಾಕು. ಏನಾದ್ರು ಏಟಾಗಿದ್ರೆ ಏನಾದ್ರು ಆಗಿದ್ರೆ ಅಂತ ಯೋಚನೆ ಮಾಡ್ಬೋದಾಗಿತ್ತು. ಏನು ಏಟಾಗಿಲ್ಲ, ಏನು ಆಗಿಲ್ಲ. ನಾವು ಎಲ್ಲಾ ಕಣ್ಣು ಡಾಕ್ಟ್ರು ಬೆಂಗಳೂರಲ್ಲಿರೋ ಅಪೋಲೋ ಎಲ್ಲ ತೋರಿಸಿ ಎಲ್ಲ ದುಡ್ಡೆಲ್ಲ ಕಳ್ಕೊಂಡು ಆಮೇಲೆ ಇಲ್ಲಿಗೆ ಬಂದ್ಮೇಲೆ ಆ ದೇವ್ರೇನೆ ನಿನ್ಗೆ ಸರಿ ಮಾಡ್ಕೊಡ್ತೀನಿ ಅಂತ ಹೇಳಿ ನನ್ನ ತಮ್ಮನೂ ಈಗ ಚೆನ್ನಾಗಿದ್ದಾನೆ, ಮದ್ವೆ ಆಗಿದ್ದಾನೆ, ಅವ್ರ ಹೆಂಡತಿ ಜೊತೆ ಸುಖವಾಗಿದ್ದಾನೆ. ಇಲ್ಲಿ ನೀರು ಹಾಕಿ ತಗೊಳ್ತಾ ಇದೀಯಾ? ಜೋಪಾನ ಹಿಡ್ಕೊಳ್ಳಿ. ಈ ಕಡೆ ಬಂದು ದ್ವಾರ ಅವ್ರು ಕೇಳ್ಕೊಂಡು ಹೋಗ್ತಾರ, 2 ಕೈನೂ ಕೊಡ್ತಾರ. ಆಯ್ತು ಅನ್ನಂಗಿತ್ತು ಅಂದ್ರೆ ಬರಗಾಲ ಕೊಡು, ಆಗಲ್ಲ ಅಂದ್ರೆ ಎಡಗಾಲ ಕೊಟ್ಬಿಡು. ನೀನು ಮೂಗ್ಬಾಯಿಲಿ ನಾವು ನರಪ್ರಾಣಿಗಳು. ಹಾಂ, ಏನೋ ಬೇಡ್ಕಂತ ಕುಂತಾರೆ 2 ಕೈ ಹೊಡ್ಕೊಂಡು. ನಿನ್ನ ಮನಸ್ಸಿನಲ್ಲಿ ಏನದ ಅದು ಕೊಡು. ಅವ್ರ ಕಷ್ಟ ಪರಿಹಾರಕ್ಕೆ ಬಂದರೆ ಏನೋ ಒಂದು ರೀತಿಲಿ ಒಂದು ಒಳ್ಳೇದು ಮಾಡಿಕೊಡು. ಕಡ್ದಾಯ್ತು ಅಂದರೆ ಎಡಗಾಲ ಕೊಡು. ಆಯ್ತು ಅನ್ನಂಗಿದ್ರೆ ಬರಗಾಲ ಕೊಡು.
ಸುಮಾರು ವರ್ಷದಿಂದ ಚಿಕ್ಕದಾಗಿತ್ತು ಸ್ವಾಮಿ, ಆಗಲಿಂದ ಬಂದಿದ್ದೀವಿ. ಸುಮಾರು 15 ವರ್ಷ ಆಯಿತು ಬಂದಿದ್ದೀವಿ. ಒಳ್ಳೇದಾಗ ನಮ್ಮ ಯಜಮಾನ್ರ ಕೆಲಸ ಸಿಕ್ಕದ, ನಮಗೂ ಕೆಲಸ ಸಿಕ್ಕದ. ಆದರೆ ಇವಾಗ ಸ್ಕೋಪ್ ಕೊಟ್ಬಿಡೋದು ಅಷ್ಟೇ. ಇಲ್ಲೇ ಇವ್ರೆ ಸ್ವಂತ ಇವ್ರು ಸೇರಿಕೊಂಡು ಇವರಿದ್ದೇ ನಾವು ಸೇರಿಕೊಂಡು ಇವರೇ ಕೆಲಸ ಕೊಡಿಸಿದ್ರು. ಒಂದು ಫಲ ಕೊಟ್ಟು ಏನೋ ಒಂದು ದಾರಿ ಮಾಡಿದ್ರು. ದೊಡ್ಡ ಕೆಲಸಕ್ಕೆ ಮನೆಗೆ ಕೆಲಸ ಮಾಡಿದ್ರು. ಏನನ್ಸುತ್ತೆ ದೇವ್ರು ನೋಡೋದು? ಏನೋ ಒಳ್ಳೇದು, ನಮಗೇನು ಕೆಡ್ತು ಅಂತ ಆಗಿಲ್ಲ. ಒಂದು ಹಿಮ್ಮೆಣ್ಣು ಕೊಟ್ಟ ನಮ್ಮಪ್ಪ, ಆಗಲಿಂದ ನಮ್ಗೆ ಒಳ್ಳೇದೇ ಆಗುತ್ತೆ. ಸರಿ. ಈಗ ನಾನು ಕಷ್ಟ ಇದ್ರಿದ್ರು ನಾವು ನೆನ್ಕೊಂಡಿದ್ದು ರಾತ್ರಿ ಈಗ ಒಬ್ಬಳೇ ಬೆಂಗಳೂರಿದ್ದು ಬಂದು. ಸರಿ ಅಮ್ಮ, ಆಯಿತು. ಅಮೃತಕಲಶಾಸ್ತಾಯ ಸರ್ವಮಾಮನ ಸಿದ್ದಪ್ಪಾಜಿ ಬಿದರಗೂಡು ಗ್ರಾಮದಲ್ಲಿ ನೆಲೆಗೊಳಿಸಿರುವಂಥ ನನಗೆ ದೊಡ್ಡವರು. ಇದು ತಲಾ ನಮ್ಮ ತಂದೆ ಕಾಲದಿಂದ ಮತ್ತು ತಂದೆ ತಾತ ಮುತ್ತಾತವರಿಂದಲೂ ಇಲ್ಲಿ ಭಗವಂತ ನೆಲೆಗೊಂಡು ಪೂಜೆ ಮಾಡ್ತಿದ್ದು. ಈಗ ನಾವು ನಮ್ಮ ಅಣ್ಣ ಮಾಡ್ತಿದ್ದ, ನಮ್ಮ ಅಣ್ಣ ಆದಮೇಲೆ ನಾವು 28 ವರ್ಷದಿಂದ ನಾನು ಈ ಸೇವೆಯನ್ನು ಮಾಡಿ ಭಗವಂತ ಬಂದಂಥ ಕಷ್ಟಗಳು ಜನ ಒಂದು ಲಗ್ನ ಆಗಿರ್ಬೋದು, ಒಂದು ಮದುವೆ ಆಗಿರ್ಬೋದು, ಮತ್ತು ಕಾಲು ನೋವಾಗಿರ್ಬೋದು, ಕೋರ್ಟ್ ಕಚೇರಿಗಳಾಗಿರ್ಬೋದು, ಸಂತಾನ ಭಾಗ್ಯ ಇಲ್ಲೊಂದು ಸಂತಾನ ಭಾಗ್ಯ ಇರ್ಬೋದು, ಮತ್ತು ಯಾವುದೇ ಕಷ್ಟಗಳನ್ನು ಬಗೆಹರಿಸ್ಕೊಂಡು ಭಗವಂತ ಇವತ್ತಂತೆಲ್ಲ 25 ವರ್ಷದಿಂದವೇ ಬಂದ ಕಷ್ಟಗಳನ್ನು ಬಯಲು ಮಾಡಿ ಜನನ ನೈವೇದ್ಯವಾಗಿ ಅವರ ಕಷ್ಟಗಳನ್ನು ಪಾಲಿಸ್ತಾ ಇದ್ದಾನೆ. ಪ್ರತಿ ದಿನ ಅನುದಾನ ದಾಸೋಹ ನಡೀತಾ ಇದೆ. ಮತ್ತು ಪ್ರತಿ ವರ್ಷದಲ್ಲಿ ಜನವರಿಯಲ್ಲಿ 25ನೇ ತಾರೀಕಿಂದ 2 ದಿನ ಜಾತ್ರೆಯನ್ನು ಮಾಡ್ತಾಯಿದ್ದೀವಿ. ಎಲ್ಲ ಜನಸಂಖ್ಯೆಯಿಂದ ಒಂದು 10,000 ಜನ ಊಟವನ್ನು ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದೀವಿ. ಮತ್ತು ಬಾಯಿ ಬೇಗ ಹಾಕಿಸ್ಕೊತಾರೆ. ಕೊಂಡದಲ್ಲಿ ಮಕ್ಕಳ ಹರ್ಸ್ಕೊಂಡಂಥ ಮಕ್ಕಳಲ್ಲಿ ಕೊಂಡ ಮುಂಭಾಗದಲ್ಲಿ ಮಕ್ಕಳನ್ನ ಮಲಗಿಸಿ ಅವರ ಹರಕೆಗಳನ್ನ ತೀರಿಸಿ ಭಗವಂತನ ನೆಮ್ಮದಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಓಕೆ ಸರ್, ಈಗ ಅದು ಕವಡೆ ಶಾಸ್ತ್ರ ಮತ್ತು ಭಾನುವಾರ ದಿನ ಅಂಜನಿ ಶಾಸ್ತ್ರ ಇರ್ತದೆ. ಕಷ್ಟ ರೋಗಗಳು ಏನೇ ಇದ್ರೂ ಅದರಲ್ಲಿ ಭಗವಂತನ ಇದು ಮಾಡಿ ಪ್ರಾರ್ಥನೆ ಮಾಡಿ ಮನೆಗೆ ಒಂದು ಮುಕ್ಕಣ್ಣ ಕಾಯಿನ ಮಂತ್ರಿಸಿ ಭಗವಂತನ ಮಡಗಿ ಕಾಯಿನ ಕಟ್ಟಿದ ನಂತರ ಮನೆಯೊಳಗೆ ಎಲ್ಲ ಕಷ್ಟ ರೋಗಗಳು ಪಾಸ್ ಆಯ್ತದ. ಮತ್ತು ಯಾವುದೇ ಕಷ್ಟ ಅಂದರೆ ಒಂದು ಮದುವಾಗಿಲ್ಲ 10 ವರ್ಷ ಆಯಿತು ಮದುವಾಗಿ ಅನ್ನೋದು ಇಲ್ಲಿ ಬಂದು 3 ತಿಂಗಳಲ್ಲಿ ಭಗವಂತ ಅವನ ಮನನ ಮದುವೆ ಮಾಡಿಸಿ ಅವ್ರ ನೆಮ್ಮದಿಯನ್ನು ಶಾಂತಿಯನ್ನು ಪಡಿಸ್ತಾ ಇದ್ದಾನೆ. ಒಂದು ಕಾಯಿಂದನೇ ಎಲ್ಲ ಗುಣ ಆಗ್ತದೆ. ಮತ್ತು ಇಲ್ಲಿ ಅಭಿಷೇಕ ಮಾಡಿ ಸ್ವಾಮಿಯಿಂದ ಅಭಿಷೇಕ ಮಾಡಿದಂಥ ಗಂಗಾ ಸ್ನಾನವನ್ನು ಅವರ ತಲೆ ಮೇಲೆ ಇಟ್ಟು ಅವರ 3 ತಪ್ಪಲ ನೀರನ್ನು ಅವರ ಮೈ ಮೇಲೆ ಹಾಕಿ ಆ ನೀರು ಹಾಕದ ನಂತರ ಅವರ ರೋಗಗಳು ಮನ ಒಳಗೆ ನೆಮ್ಮದಿ ಸಂತೋಷವನ್ನು ಸ್ವೀಕರಿಸ್ತಾ ಇದ್ದಾರೆ. ಓಕೆ ಸರ್, ಈಗ ಇದೆಯಾ ಏನು ಅಂತ ಕಾಯಿ ಕಟ್ಟೋದ್ರಿಂದ ಮನೆಯಲ್ಲಿ ಬಂದವರು ಅವರ ಹರಕೆಗಳು ಏನು ಮನ ಒಳಗೆ ನೆಮ್ಮದಿ ಇಲ್ಲ, ಮಕ್ಕಳ ಭಾಗ್ಯ ಇರ್ಬೋದು, ಒಂದು ಯಾವುದೇ ಒಂದು ತೊಂದರೆ ಇದ್ರೂ ಇಲ್ಲಿಂದ ಸ್ವಾಮಿಯಿಂದ ನಮ್ಮ ಬಸಪ್ಪ ಐತೆ, ಬಸಪ್ಪನಿಂದ ಅವನ ಕೊಂಬಿಂದ ಮುಡಿಸಿ ತಗೊಂಡೋಗಿ ಕಾಯಿ ಕಟ್ಟಿದ ನಂತರ ಎಲ್ಲ ಅವರ ಗುರಿಗಳು ಸಾಗಿಸ್ತಾ ಇದ್ದಾರೆ. ಯಾವ್ಯಾವ ದಿನ ಇರುತ್ತೆ ಪೂಜೆ? ಜನ ಯಾವ ಟೈಮಲ್ಲಿ ನಿಮ್ಮ ದೇವಸ್ಥಾನ? ಬೆಳಿಗ್ಗೆ ಸೋಮವಾರ, ಶುಕ್ರವಾರ, ಭಾನುವಾರ, ಅಮಾವಾಸ್ಯೆ, ಹುಣ್ಣಿಮೆ ದಿನ ವಿಶೇಷ ಪೂಜೆ. ಹುಣ್ಣಿಮೆ ಅಮಾವಾಸ್ಯದಲ್ಲಿ ವಿಶೇಷ ಪೂಜೆಗಳು. ಭಾನುವಾರ ಮಾತ್ರ ಅಂಜನಿ ಶಾಸ್ತ್ರ ಮತ್ತು ಕವಡ ಶಾಸ್ತ್ರನ ಏರ್ಪಡಿಸುತ್ತೀವಿ. ಬೆಳಗ್ಗೆಯಿಂದ ಸಂಜೆವರೆಗೂ ಯಾವ ಟೈಮ್ ಇರುತ್ತೆ? ಬೆಳಗ್ಗೆ ಒಂದು 8ರಿಂದ ರಾತ್ರಿ 7 ಗಂಟೆ ಗಂಟ. ಅನ್ನದಾಸೋಹ ಎಲ್ಲ? ಅನ್ನದಾಸೋಹ 12 ಗಂಟೆಯಿಂದ ಅನ್ನದಾಸೋಹ ನಡೀತದೆ. 12ರಿಂದ ಸಾಯಂಕಾಲ 6 ಗಂಟೆ ಬಂದವ್ರಿಗೆ ಇಲ್ಲ ಅನ್ನೋ ರೀತಿ ಅನ್ನದಾನ ದಾಸೋಹವನ್ನು ಪಡಿಸ್ತಾ ಇದ್ದೀವಿ. ಬಂದವರು ಮತ್ತೆ ಹಸ್ಕ ಹೋಗ್ಬೇಡ ಅಂತ ನಾವು ಅದನ್ನು ಭಗವಂತನ ಇದನ್ನ ನಾವು ಭಾಗ್ಯ ಏನು ಕೊಡೋಕ್ಕಾಗಲ್ಲ. ಅನ್ನದಾನನೇ ಒಂದು ತೃಪ್ತಿ. ಥ್ಯಾಂಕ್ ಯು.
15 ದಿನದಲ್ಲಿ ಕಾಣೆ ಆಗ್ಬಿಟ್ಟಿದ್ರು. ದೇವಸ್ಥಾನಕ್ಕೆ ಹೋಗಿ ಮದರ ದೇವಸ್ಥಾನಕ್ಕೆ ಹೋಗಿ ಮಧುರೆ ಮೀನಾಕ್ಷಿ ದೇವಸ್ಥಾನಕ್ಕೆ ಹೋಗಿ ಒಂದು ವಾರದ ಮೇಲೆ ಬಂದರು. ಇಲ್ಲಿ ಅರ್ಸ್ಕೊಂಡ್ರೆ ಒಳ್ಳೇದಾಯ್ತು, ವರನೂ ಕೊಡ್ತು. ನಾನೇ ಬರ್ತಕ್ಕೆ ಮಾಡ್ತೀನಿ ಅಂತ ಅಂತು. ಬಂದರು ಒಂದು ವಾರ ಬಿಟ್ಟು ಬಂದರು. ಎಲ್ಲಿ ಹೊಟ್ಟೋಗಿದ್ರಂತೆ? ಮಧುರ ಅಲ್ಲೇ ತಪ್ಪಿಸ್ಕೊಬಿಟ್ಟಿದ್ರು ದೇವಸ್ಥಾನದಲ್ಲಿ. ಏನಕ್ಕೆ ಹೋಗಿದ್ರಲ್ಲಿ? ದೇವ್ರ ನೋಡಕ್ ಹೋಗಿ ತಪ್ಪಿಸ್ಕೊಬಿಟ್ಟಿದ್ರು. ಇಲ್ಲಿ ಬಂದು ಸಿದ್ದಪುರಿ ದೇವಸ್ಥಾನ ದೇವ್ರ ಕೇಳಿ ಏನೂ ಇಲ್ಲ, ಎಲ್ಲ ಅವರ ಬರ್ತಾರ, ಇನ್ನೊಂದು ವಾರದೊಳಗೆ ಬರ್ತಕ್ಕೆ ಮಾಡ್ತೀನಿ ಅಂತಲೇ ಬಂದರು. ಏನಂತ ನಂಬಿಕೆ ಏನಂತ ದೇವ್ರ ನಂಬಿಕೆ ಇದೆ ಸರ್. ಒಳ್ಳೇದು ಮಾಡೋದ ದೇವರು. ನಾವು ಮನ ಮಾಡಬೇಕು ಅಂತಿದ್ದ, ಮನೆ ಇರಲಿಲ್ಲ, ಮನ ಮಾಡ್ದ. ಏನು ಇನ್ನೂ ಒಂದು ಮದುವೆ ಮಾಡಬೇಕು ಅಂತ ಹೇಳಿ ಮಾಡ್ಕೊಡ್ತೀನಿ ಅಂತ ಹೇಳೋದ ದೇವರು. ಏನು ಇಲ್ಲ, ಒಳ್ಳೇದು ಮಾಡೋದು. ನಿಮ್ಮ ಹೆಸರು ಯಾವ? ನಂಜಮಣಿ ಅಂತ. ಯಾವ? ಓಕೆ. ಹೆಂಗೆ ಬಂದ್ರಿ? ಟ್ರೈನಲ್ಲಿ ಬಂದ್ರಾ? ಕುಮಾರ ಅಂತ ಹೇಳಿ. ನಾಗಮ್ಮ, ಯಾವ ಊರು? ಮೈಸೂರು ಗುಂಡ್ರಾವನಗರ. ನಾವು ಈ ದೇವಸ್ಥಾನಕ್ಕೆ ಬಂದರೆ ತುಂಬ ಒಳ್ಳೆಯದಾಗಿದೆ. ನಮ್ಮ ಮಗಳಿಗೆ ಮಕ್ಕಳಿರಲಿಲ್ಲ, ಮಕ್ಕಳಾಗ್ತು, ನಮ್ಮ ಮನೆ ಕಟ್ತು, ತುಂಬ ಒಳ್ಳೆಯದಾಗಿದೆ. ಹಾಗೆ ಹೋಗಿದ್ದು ಅಲ್ಲಾಗಲಿಲ್ಲ ಅಂದರು. ಆಮೇಲೆ ಇಲ್ಲಿಗೆ ಬಂದು ಎಲ್ಲ ಆಮೇಲೆ 2 ಮಕ್ಕಳಾಗ್ತು. ಎಷ್ಟು ವರ್ಷ ಮಕ್ಕಳಾಗಿರ್ಲಿಲ್ಲಮ್ಮ? 6 ವರ್ಷ ಇರಲಿಲ್ಲ. 6 ವರ್ಷದಿಂದ ಹಿಂದೆ ಇವಾಗ ಆಗಿತ್ತು. ಇಲ್ಲಿ ಬರ್ತಾಯಿದ್ರು. ಅವರು ಇಲ್ಲಿಗೆ ಬನ್ನಿ ಹೋಗೋದ ಕಣಕ ಆಯ್ತದೆ ಅಂತ ಅಂದ್ಬಿಟ್ಟು ಅವರೇ ಕರ್ಕೊಂಡ್ಬಂದಿದ್ದು. ಇಲ್ಲಿಗೆ ಬಂದಮೇಲೆ ಎಲ್ಲ ಒಳ್ಳೆಯದಾಗಿದೆ, ಮನೆ ಕಟ್ಟಿದ್ದೀವಿ, ಎಲ್ಲ ವ್ಯವಹಾರ ಚೆನ್ನಾಗಿ ನಡೆದಿದೆ. ಆದ್ದರಿಂದ ಒಂದು ವಿಗ್ರಹ ಮಾಡಿಸ್ಕೊಟ್ಟು ನಿನ್ನೆ ದೊಡ್ಡಮ್ಮ ತಾಯಿ ವಿಗ್ರಹ ತಗೊಂಡು ಅರ್ಕೆಗಳು ತೀರಿಸ್ತಾ ಇರ್ತೀವಿ. ಯಾಕೆ ಆ ವಿಗ್ರಹ ತಗೊಡ್ಬೇಕು ಅಂತ ಅನಿಸ್ತು ನಿಮಗೆ ಅಂತ? ಮಾಡಿಸ್ಬೇಕು ಅನ್ನಿಸ್ತು, ಮಾಡಿಸ್ತೀವಿ ಅಪ್ಪನ. ಭಕ್ತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ತುಂಬ ಒಳ್ಳೆಯದಾಯ್ತದೆ, ಬನ್ನಿ ಅಂತ ಹೇಳ್ತೀವಿ. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.